ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಹೊಸಮನಿ ಪ್ರಕಾಶನ ಹೊತ್ತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ 9ರಂದು ನಗರದ ಕನ್ನಡ ಭವನದಲ್ಲಿ ರೂಪತುಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಶಿಫಾ ಹೊಸಮನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ರಾಮಣ್ಣ ಅವಳೆ ಅವರು ನೆರವೇರಿಸಲಿದ್ದಾರೆ. ಹೊಸಮನಿ ಪ್ರಕಾಶನ ಅಧ್ಯಕ್ಷರಾದ ಬಶೀರ್ ಅಹಮದ್ ಹೊಸಮನಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೆಎಲ್ ಗೋಪಿ, ಶಂಷದಾ ಬೇಗಂ ಆಗಮಿಸಲಿದ್ದಾರೆ. ಹೊಸಮನಿ ಪ್ರಕಾಶನ ಪರ್ವೀನಾ ಬೇಗಂ ಅವರು ಕಾರ್ಯಕ್ರಮದ ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ರೂಪತುಂಗ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ರಾಜ್ಯ ರೈತ ಸಂಘ ಗೌರವಾಧ್ಯಕ್ಷರಾದ ಚಾಮರಾಸ ಮಾಲಿ ಪಾಟೀಲ್, ಹಿರಿಯ ಸಾಹಿತಿ ಅಯ್ಯಪ್ಪಯ್ಯ ಹುಡಾ, ಬಾಬು ಭಂಡಾರಿಗಲ್, ಸೈಯದ್ ಗೌಸ್, ಮೊಹಿಯುದ್ದೀನ್ ಫಿರಜಾದೆ, ಈರಣ್ಣ ಕೋಸಗಿ, ರಾಮಲಿಂಗಪ್ಪ ಕುಣಿ, ಬೀರಪ್ಪ ಸಂಬೋಜಿ, ವೀರೇಂದ್ರ ಕುಮಾರ್ ಕುರುಡಿ, ಅಣ್ಣಪ್ಪ ಮೆಟ್ಟಿಗೌಡ, ರಘುನಾಥ ರೆಡ್ಡಿ, ಮನ್ಸಲಾಪುರ್ ಎಂ ಬೇರಿ, ವೇಣು ಜಾಲಿಬೆಂಚಿ ಸೇರಿದಂತೆ ಅನೇಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಹೊಸಮನಿ, ಫರ್ಮೀನಾ ಬೇಗಂ ಹೊಸಮನಿ, ರಫೀಕಾ ಅಹಮದ್, ಆರ್ ಶಿವಮ್ಮ, ಮಹೇಂದ್ರ ಸಿಂಗ್ ಸೇರಿದಂತೆ ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವ 2025ರ ರೂಪತುಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ವಿವಿಧ ಕ್ಷೇತ್ರಗಳ ಸಾಧಕರಿಗಾಗಿ ದಿನಾಂಕ 9 ನವೆಂಬರ್ 2025 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ, ಸ್ಥಳ ಕನ್ನಡ ಭವನ, ಜಿಲ್ಲಾ ರಂಗಮಂದಿರದ ಹಿಂದೆ, ರಾಯಚೂರು. ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ರಾಮಣ್ಣ ಅವಳೆ, ಹಿರಿಯ ಸಾಹಿತಿಗಳು, ಶಿಕ್ಷಣ ತಜ್ಞರು, ರಾಯಚೂರು. ಅಧ್ಯಕ್ಷತೆ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು ಹೊಸಮನಿ ಪ್ರಕಾಶನ, ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಜೆಎಲ್ ಗೋಪಿ, ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ರಾಯಚೂರು. ಶ್ರೀಮತಿ ಶಂಷದಾ ಬೇಗಂ, ಶಿಕ್ಷಕಿ, ತರಬೇತಿದಾರರು, ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್, ರಾಯಚೂರು. ಉಪಸ್ಥಿತಿ ಶ್ರೀಮತಿ ಕಬೀನ್ ಬೇಗಂ ಹೊಸಮನಿ, ಉಪಾಧ್ಯಕ್ಷರು ಹೊಸಮನಿ ಪ್ರಕಾಶನ, ರಾಯಚೂರು. ರೂಪತುಂಗ ಪ್ರಶಸ್ತಿ ಪುರಸ್ಕೃತರು ಶ್ರೀ ಚಾಮರಸ ಮಾಲಿ ಪಾಟೀಲ್, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ, ಬೆಂಗಳೂರು. ಶ್ರೀ ಬಾಬು ಭಂಡಾರಿಗಲ್, ಹಿರಿಯ ಸಾಹಿತಿಗಳು, ರಾಯಚೂರು. ಶ್ರೀ ಅಯ್ಯಪ್ಪಯ್ಯ ಹುಡಾ, ಹಿರಿಯ ಸಾಹಿತಿಗಳು, ಶಕ್ತಿನಗರ. ಶ್ರೀ ರಾಮಲಿಂಗಪ್ಪ ಕುಣಿಸಿ, ಗೌರವಾಧ್ಯಕ್ಷರು ಗಡಿನಾಡು ಕನ್ನಡ ಸಂಘ, ಕೃಷ್ಣ. ಶ್ರೀ ಸೈಯದ್ ಗೌಸ್ ಮೊಹಿಯುದ್ದೀನ್ ಫಿರಜಾದೆ, ಅಪರೂಪದ ಕನ್ನಡ ಮೇಷ್ಟ್ರು, ರಾಯಚೂರು. ಶ್ರೀ ವೀರಪ್ಪ ಸಂಬೋಜಿ, ಹಿರಿಯ ಸಾಹಿತಿಗಳು, ಸಂಘಟಕರು, ಸಿಂಧನೂರು. ಶ್ರೀ ಈರಣ್ಣ ಕೋಸಗಿ, ಪರಿಸರ ಕಾರ್ಯಕರ್ತರು, ರಾಯಚೂರು. ಶ್ರೀ ವೀರೇಂದ್ರ ಕುಮಾರ್ ಕುರುಡಿ, ಸಂಗೀತ ಗುರುಗಳು, ಅಸ್ತಿಹಾರ್. ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಹಯೋಗದಲ್ಲಿ ದಿನಾಂಕ 8ರಿಂದ 13ವರೆಗೆ ಯೂನಿಕ್ ಸನ್ ರೈಸ್ ಕರ್ನಾಟಕ ರಾಜ್ಯ ಚಾಂಪಿಯನ್ ಶಿಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷರಾದ ಬೆಲ್ಲಂ ಕಿರಣ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಪಂದ್ಯಾವಳಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಆಯೋಜಿಸಲಾಗಿದೆ. ಕರ್ನಾಟಕದ ಯುವ ಬ್ಯಾಡ್ಮಿಂಟನ್ ಪ್ರತಿಭೆಯನ್ನು ಗುರುತಿಸುವುದು ಹಾಗೂ ರಾಜ್ಯ ಮಟ್ಟದ ವೇದಿಕೆಯಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದರು. ಜಿಲ್ಲೆಯಿಂದ 10 ಜನ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಟೂರ್ನಮೆಂಟ್ನಲ್ಲಿ ಉನ್ನತ ಮಟ್ಟದ ಸ್ಪರ್ಧೆ ನಡೆಯಲಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ, ಚೇತನ್ ದೋಕಾ, ಸೋಮ ಅರ್ಜುನ, ಅರವಿಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಫಸ್ಟ್ ಕೊಡ್ತಾರೆ. ಯಾಕಂದ್ರೆ ನಾವು ರಾಯಚೂರಲ್ಲಿ ಒಂದು ಹಾಸ್ಪಿಟೇಟಿವ್ ವೈಸ್ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಕರ್ನಾಟಕದಲ್ಲಿ ಯಾರು ಮಾಡಲ್ಲ. ಸೊ ವೆನೆವರ್ ನಾವು ಟೂರ್ನಮೆಂಟ್ ಕೇಳಿದ್ರೆ ಮೀಟಿಂಗಲ್ಲಿ ಫಸ್ಟ್ ಪ್ರಿಫರೆನ್ಸ್ ತೆಗೆದು ರಾಯಚೂರು. ಯಾಕಂದ್ರೆ ಎಷ್ಟು ಜನ ಪ್ಲೇಯರ್ಸ್ ಬರ್ತಾ ಇರ್ತಾರೆ, ಅವ್ರು ಸರಿ ಊಟ ಕೊಡಲ್ಲ, ಬೇರೆ ಕಡೆಯವರಿಗೆ ಸರಿ ವ್ಯವಸ್ಥೆ ಏನಿರಲ್ಲ. ಇಲ್ಲಿ ನಾವೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಮಧ್ಯಾಹ್ನ ಲಂಚು, ಈವ್ನಿಂಗ್ IT ಮತ್ತೆ ಡಿನ್ನರ್ ಕೊಡ್ತೀವಿ. ಬೇರೆ ಕಡೆ ಪೇರೆಂಟ್ಸ್ ಕೊಡಲ್ಲ. ನಾವಿಲ್ಲಿ ಪೇರೆಂಟ್ಸ್ ಏನೋ ರೆಸ್ಟ್ರಿಕ್ಷನ್ಸ್, ಯಾರು ಬಂದು ಊಟ ಕೊಡಲ್ಲ, ಆ ಥರ ವ್ಯವಸ್ಥೆ ಮಾಡಿದ್ದೀವಿ.
ಇದು ಆಲ್ಮೋಸ್ಟ್ ಮೋರ್ ದೆನ್ 10 ಟೂರ್ನಮೆಂಟ್ ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾವು ಒಳ್ಳೆ ಇಂಪ್ರೆಷನ್ ಇದೆ ರಾಯಚೂರು ಅಂದಮೇಲೆ ಒಂದು ಪ್ರೆಸ್ಟೀಜ್ ಇಶ್ಯೂ ಟೂರ್ನಮೆಂಟ್ ಎನಿ ಟೈಮ್ ಕೇಳಿದ್ರೆ ಎನಿ ಟೂರ್ನಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಇಯರ್ನ ಅವರೊಂದು ನಮಗೆ ಪ್ರಾಮಿಸ್ ಮಾಡಿದ ಸ್ಟೇಟ್ ಅಸೋಸಿಯೇಷನ್ ಒಂದು ಸೌತ್ ಝೋನ್ ಮಾಡ್ತಾರೆ ಕೊಡ್ತೀವಿ ಅಂತ ಸೌತ್ ಇಂಡಿಯಾ. ಸೊ ಸೌತ್ ಇಂಡಿಯಾದ ಅಷ್ಟು ಈ ಜನರಲ್ಲಿ ಎಲ್ಲ ಸ್ಟೇಟ್ ಕೊಡ್ತಾರೆ, ಡಿಸ್ಟಿಕಲ್ಲಿ ಎಲ್ಲಿ ಕೊಡಲ್ಲ. ಮೇನ್ ರೀಸನ್ ಅಂದರೆ ನಮ್ಮ ಹಾಸ್ಪಿಟಾಲಿಟಿ ನಾವು ಯಾವ ಥರ ಅಸೋಸಿಯೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಪೂರ್ ಪ್ಲೇಯರ್ಸಿಗೆ ಬಡವರಿದ್ದಾಗ ಫೈನಾನ್ಷಿಯಲಿ ವೀಕ್ ಇದ್ರೂ ನಾವು ಆಲ್ಮೋಸ್ಟ್ ನಮ್ಮ ಕ್ಲಬ್ಬಿಂದ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಅವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀವಿ. ಸೊ ಆ ರೀತಿಯಿಂದ ಎನಿ ಟೂರ್ನಮೆಂಟ್ ಕೇಳಿ ರೈತರಿಗೆ ಮೊದಲು ಕೊಡ್ತಾರೆ. ಸೊ ಇದು ಆಲ್ಮೋಸ್ಟ್ ಈ ಟೂರ್ನಮೆಂಟ್ ಫ್ರಮ್ 8ರಿಂದ 13 ನಡೀತಾ ಇದೆ ಇದು. ಸೊ ಕ್ಯಾಟಗಿರಿ ವೈಸು ಸ್ಟ್ರೈಟ್ ಸಿಂಗಲ್ಸ್ ಇದೆ, ಡಬಲ್ಸ್ ಇದೆ, ಇನ್ನು ವುಮೆನ್ಸ್ಗಿದೆ ಮತ್ತು ಹುಡುಗರಿಗೆ ಇದೆ. ಸೊ ಇದು ನಾವು ಸ್ಟೇಟ್ ಅಸೋಸಿಯೇಷನ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ರಿಕ್ವೆಸ್ಟ್ ಮಾಡಿ ನಾವು ತೊಗೊಂಡಿದ್ದೀವಿ. ಫಸ್ಟ್ ಟೈಮ್ ಮಿಲಿಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಏನು ಅರವಿಂದ್ ಅವ್ರು ಕೇಳಿದರೆ ಈಗ ನಾವು ಥರ ಮಾಡ್ತಾ ಇದ್ದೀವಿ, ಸ್ವಲ್ಪ ನಮ್ಮದು ಅವಕಾಶ ಕೊಡಿ, ಯಾಕಂದರೆ ಪ್ರೊಫೆಷನ್ ಅದೇ ಫೀಲ್ಡಲ್ಲಿ ಇದ್ದೀವಿ. ನಮ್ಮ ಮೇಲೆ ಅಸೋಸಿಯೇಷನ್ ಮೀಟಿಂಗ್ ಅಪ್ರೂವ್ ತಗೊಂಡು ಅವ್ರು ಕೊಟ್ಟಿದ್ದೀವಿ ನಾವು. ಸೊ ನಾವು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಈ 10 ವರ್ಷದ ಟೂರ್ನಮೆಂಟಿಗೆ ಅದೇ ಥರ ಅವ್ರನ್ನ ಕಾಪಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ, ಅವ್ರು ಮಾಡ್ತಾ ಇರ್ತಾರೆ. ಸೊ ಫರ್ದರ್ ಡೀಟೇಲ್ಸ್ ಈ ಟೂರ್ನಮೆಂಟ್ ಯಾವ ಥರ ನಡೆಸ್ತಾರೆ ಅನ್ನೋದು ಇಷ್ಟ. ಈ ತರ ಟೂರ್ನಮೆಂಟ್ ತಂದುಕೊಟ್ಟು ಅದರಲ್ಲೂ ಭೇದ ಭಾವ ಇರ್ಲಾರ್ದಂಗೆ ನಮಗೆ ಕಿರಣ್ ಅವರು ರಾಯಚೂರು ಅಸೋಸಿಯೇಷನ್ ಇಂದ ನಮ್ಮ ಅಕಾಡೆಮಿಗೆ ಟೂರ್ನಮೆಂಟ್ ಕೊಟ್ಟು ಇಷ್ಟು ದೊಡ್ಡ ಟೂರ್ನಮೆಂಟ್ ನಮ್ಮ ಕೈಯಲ್ಲಿ ಇಟ್ಟಿದ್ದಾರೆ. ಸೊ ನಾವು ಈ ರಾಯಚೂರಿಗೆ ಯಾವುದೇ ತರ ಕಡಿಮೆ ಮಾಡಲಾರ್ದಂಗೆ ನಾವು ಹಾಸ್ಪಿಟಾಲಿಟಿ ವೈಸ್ ಆಗಲಿ ಫುಡ್ ವೈಸ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾವು ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ ಟೂರ್ನಮೆಂಟ್. 400ರಿಂದ 450 ಜನ ಪ್ಲೇಯರ್ಸ್ ಆಲ್ ಓವರ್ ಕರ್ನಾಟಕ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಹತ್ರ ಟೂರ್ನಮೆಂಟ್ ಆಡಲಿಕ್ಕೆ. ಸೊ ಈ ಟೂರ್ನಮೆಂಟ್ ಅಲ್ಲಿ ನಮ್ಮ ರಾಯಚೂರಿಂದಾನು 8ರಿಂದ 10 ಜನ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಟೂರ್ನಮೆಂಟ್ ಅಲ್ಲಿ ಸ್ಟೇಟ್ ಸೀಡಿಂಗ್ ವೈಸ್ ನಮ್ಮ ರೋಹನ್ ಕರ್ಕೂರಿ ಅಂತ ಒಂದು ಹುಡುಗ ಸೆಕೆಂಡ್ ಸೀಡ್ ಇದ್ದಾನೆ ಈ ಟೂರ್ನಮೆಂಟ್. ಒಂಥರ ನಮಗೆ ಫೇವರೇಟ್ ಟೂರ್ನಮೆಂಟ್, ನಮ್ಮ ರಾಯಚೂರಲ್ಲಿ ಗೆಲ್ಲಕ್ಕೆ ಒಂದು ಆಪರ್ಚುನಿಟಿ ಇದೆ. ಆಮೇಲೆ ನಾವು ಎಲ್ಲ ಪ್ಲೇಯರ್ಸ್ಗೂ ಆಮೇಲೆ ಪೇರೆಂಟ್ಸ್ಗೂ ಕೋಚಸ್ಗೂ ಆಚೆಯಿಂದ ಬಂದವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ದಾಸಶ್ರೇಷ್ಠ ಕನಕದಾಸರ ವೃತ್ತ ಹಾಗೂ ಉದ್ಯಾನವನ ಸಮಿತಿಯಿಂದ ಕನಕದಾಸರ 538ನೇ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಹದ್ದೂರಿಯಿಂದ ಆಚರಣೆ ಮಾಡಲಾಗುವುದು ಎಂದು ಸಮಿತಿ ಅಧ್ಯಕ್ಷ ಕೆ ಆಂಜನೇಯ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೇವದುರ್ಗ ಹಾಗೂ ಸಿರವಾರ ಪಟ್ಟಣಗಳಲ್ಲಿ ಕನಕದಾಸರ 8 ಅಡಿ ಎತ್ತರದ ಕನಕದಾಸರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲು ಜಿಲ್ಲಾ ಅಧಿಕಾರಿಗಳು ಅನುಮೋದನೆ ನೀಡಿದ್ದು, ಜಿಲ್ಲೆಯಲ್ಲಿ ಕನಕದಾಸರ ಪುತ್ಥಳಿ ಮತ್ತು ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 50 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನಕ್ಕೆ ಅನುಮೋದನೆ ನೀಡಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಇದಲ್ಲದೆ ಕುರುಬ ಸಮಾಜದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಯರಮಸ್ ಗ್ರಾಮದ ಬಳಿ 14 ಗುಂಟೆ ಜಾಗವನ್ನು ವಸತಿ ನಿಲಯಕ್ಕೆ ನೀಡಲು ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿದ್ದು, ಕನಕ ಭವನಕ್ಕೆ 1 ಎಕರೆ ಜಮೀನು ನೀಡಲು ಸಿಎಂ ಸಿದ್ದರಾಮಯ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದು, ಶೀಘ್ರದಲ್ಲಿಯೇ ಭವನ ಮತ್ತು ಜಿಲ್ಲೆಯಲ್ಲಿ ಕಂಚಿ ಪುತ್ಥಳಿಗಳನ್ನು ಆವರಣಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುಖಾನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 538 ಜಯಂತಿಯ ಅಂಗವಾಗಿ ಎಲ್ಲ ಸಮಾಜದ ಬಾಂಧವಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆಂದರೆ, ಕನಕ ಜಯಂತಿ 538ನೇ ಜಯಂತಿ ನಾಳೆ 8ನೇ ತಾರೀಕಿಗೆ ನಡೆದಿದ್ದು ಅದ್ದೂರಿಯಾಗಿ ನಡೆಸಿಕೊಳ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ. ಮತ್ತು ಮುಂದುವರೆದು ರಾಯಚೂರು ಜಿಲ್ಲೆಯ ಸಿರವಾರ ಮತ್ತು ದೇವದುರ್ಗ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ 8 ಅಡಿ ಕಂಚಿನ ಪ್ರತಿಮೆ ಮಾನ್ಯ ಮುಖ್ಯಮಂತ್ರಿಗಳು 50 ಲಕ್ಷ ಅನುಮೋದನೆ ನೀಡಿರುತ್ತಾರೆ. ಹಾಗೂ ಅದು ಜಿಲ್ಲಾಡಳಿತದಿಂದಾಗಿನ ಆಡಳಿತ ಅನುಮೋದನೆ ನೀಡಿರುತ್ತಾರೆ. ಅತಿ ಬೇಗನೆ 1 ಎಕರೆ ಜಮೀನು ಕನಕ ಭವನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಭೆಯ ಮೂಲಕ ಮಂಡಿಸಿ ಅಂತ ಸೂಚಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಿಗೆ, ಕಂದಾಯ ಇಲಾಖೆಯವರಿಗೆ ಮತ್ತು ಅತಿ ಶೀಘ್ರವಾಗಿ ಸಿದ್ದರಾಮಯ್ಯ ಅಮೃತಾಸ್ತ್ರದಿಂದ ಕನಕ ಭವನ ಭೂಮಿ ಪೂಜೆ ಮತ್ತು ಸಿಲ್ವರ್ ದೇವರು ಕಂಚಿನ ಪ್ರತಿಮೆಯನ್ನು ಅತಿ ಶೀಘ್ರದಲ್ಲಿ ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡುತ್ತೇನೆ ಅಂತ ನಮ್ಮಲ್ಲಿ ದಾಸಶ್ರೇಷ್ಠ ಕನಕದಾಸ ಉದ್ಯಾನವನ ಸಮಿತಿ ಅಧ್ಯಕ್ಷರು ಮನವಿ ಮಾಡಿಕೊಡ್ತಾರೆ. ಕೊಟ್ಟರೆ ಅದು ಸ್ವಲ್ಪ ನೀನು ಧ್ವಜದ ಒಂದು
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಮನುವಾದಿಗಳು ಕೇವಲ ಪಕ್ಷದ ಹೆಸರು ಮಾತ್ರ ಇದೆ, ರಾಜಕೀಯ ಪಕ್ಷದಲ್ಲಿರುವವರೆಲ್ಲ ಮನುವಾದಿಗಳೇ ಆಗಿದ್ದಾರೆ ಎಂದು ದಲಿತ ಮುಖಂಡ ಎಂಆರ್ ಬೇರಿ ಹೇಳಿದರು. ಅವರಿಂದು ನಗರದ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ರಾಜಕೀಯ ಪಕ್ಷಗಳಿಗೆ ಅಂಬೇಡ್ಕರ್ ಎತ್ತರದಲ್ಲಿದ್ದಾಗ ಮಾತ್ರ ಕಾಣುತ್ತಾರೆ. ನಿಜವಾಗಿಯೂ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷವಲ್ಲ, ಅಲ್ಲಿರುವ ಮತ್ತು ಇತರೆ ರಾಜಕೀಯ ಪಕ್ಷದಲ್ಲಿರುವ ಮನುವಾದಿಗಳಾಗಿದ್ದಾರೆ ಎಂದರು. ಓದುತ್ತಿರುವ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಹೇಗೆ ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದಾರೆ ಎಂದರು. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ 18ರಂದು ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 26ರಂದು ದೇಶದ ಸಂವಿಧಾನವನ್ನು ಸಮರ್ಪಿಸಿಕೊಂಡ ದಿನವಾಗಿದ್ದು, ಅದರ ಅಂಗವಾಗಿ ದಲಿತ ಪರ ಸಂಘಟನೆಗಳು, ರೈತ ಪರ, ಮಹಿಳಾ ಹಾಗೂ ಮಾನವ ಹಕ್ಕುಗಳ ಪರ ಹೋರಾಟ ಮಾಡುವ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಾಥಾದಲ್ಲಿ ಸಂವಿಧಾನ ಪೀಠಿಕೆಯುಳ್ಳ ವಾಹನ ಇರುತ್ತದೆ. ಅದರ ಹಿಂದೆ ಸುಮಾರು 1000ಕ್ಕೂ ಹೆಚ್ಚಿನ ಜನರು ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ. ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು, ಒಟ್ಟಾರೆ ಜೀವಪರ ಸಂಘಟನೆಗಳೆಲ್ಲ ಸೇರಿ, ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಸೇರಿ ಈ ಸಂವಿಧಾನ ಸಂರಕ್ಷಣಾ ಪಡೆಯಂತ ಒಂದು ಒಕ್ಕೂಟವನ್ನು ಅಥವಾ ವೇದಿಕೆಯನ್ನು ನಾವು ಮಾಡಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಸಂವಿಧಾನದ ಆಶಯಗಳನ್ನು ಹಳ್ಳಿಗಳಿಗೆ ಬಿತ್ತಲಿಕ್ಕೆ, ಏರಿಯಾಗಳಿಗೆ ಬಿತ್ತಲಿಕ್ಕೆ ಈ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದೆ. ಅದರ ಮೊದಲ ಭಾಗವಾಗಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಸಂವಿಧಾನ ಜಾಗೃತಿ ಜಾಥಾವನ್ನು ಕರ್ನಾಟಕ ಸಂಘದಿಂದ ಮುಖ್ಯ ರಸ್ತೆ ಇಟ್ಕೊಂಡು ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಂದು ಸಮಾರೋಪಗೊಳ್ಳುತ್ತೆ. ಡೇಟ್ 18ನೇ ತಾರೀಕು, ಈ ತಿಂಗಳ 18ನೇ ತಾರೀಕು. ನಾವು 1ನೇ ತಾರೀಕಿನಿಂದ ಪ್ರಾರಂಭ ಮಾಡಬೇಕನ್ನಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆ ದಿನ ಬೇರೆಯವ್ರ ಕಾರ್ಯಕ್ರಮ ಇದೆ ಅಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡಿಕೊಂಡ್ರು. 2 ಕಾರ್ಯಕ್ರಮಗಳಾದ್ರೆ ನಮ್ಗೆ ತೊಂದರೆ ಆಗ್ತದ, ಸ್ವಲ್ಪ ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗ್ತದ. ಮತ್ತು ಆ ದಿನ ನವೆಂಬರ್ 1 ಇರೋದ್ರಿಂದ 3 ಕಾರ್ಯಕ್ರಮಗಳಾಗ್ತಾವ, ನೀವು ಡೇಟ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿರ್ತಂದ್ರು. ನಾವು ನವೆಂಬರ್ 1ರಿಂದ 26 ತನಕ ಈ ಸಂವಿಧಾನ ಜಾಗೃತಿ ಜಾಥಾ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಆ ದಿನ ನಮಗೂ ಅನಿಸ್ತು ಭಾಳ ಅರತುರಿ ಆಗ್ತದೆ 1ನೇ ತಾರೀಕು ಅಂತಂದರೆ, ಮತ್ತು ಅದು ಏನೋ ಒಂದು ಬೇರೆ ರೀತಿ ಮೆಸೇಜ್ ಹೋಗ್ತದ, ಯಾರೋ ಮಾಡುವಾಗ ಬೇಕಂತಲೇ ಮಾಡ್ತಾರೆ ಅಂತ ಅನ್ನಿಸ್ತದ ಅನ್ನೋ ಕಾರಣಕ್ಕಾಗಿ ನಾವು ಪ್ರಿಪ್ರೇಷನ್ ಆಗಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಮತ್ತೊಂದು ದಿವಸ ನಾವು ಕೂಡ್ಕೊಂಡು ಮೊನ್ನೆ ದಿನದಲ್ಲಿ ಸಭೆ ಮಾಡಿ 18ನೇ ತಾರೀಕಿಗೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇಲ್ಲಿಂದ ಒಂದು 10 ದಿವಸ ಆದರೂ ಪ್ರಿಪ್ರೇಷನ್ ಬೇಕನ್ನೋ ಕಾರಣಕ್ಕಾಗಿ 18ನೇ ತಾರೀಕಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮತ್ತು 26ಕ್ಕೆ ಮಾಡಿರೋದು ಕೆಲವೊಂದು ಸಲಹೆಗಳಿದ್ದು, ಆ ದಿನ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಭಾಗವಹಿಸ್ತಾರೆ. ಮತ್ತು ತಾಲೂಕುಗಳಲ್ಲಿ ತಾಲೂಕು ಆಡಳಿತದಿಂದ ಸಂವಿಧಾನ ಸಂರಕ್ಷಣಾ ದಿನಾಚರಣೆಯನ್ನು ಮಾಡೋದ್ರಿಂದ ಅಲ್ಲೆಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಅಲ್ಲೇ ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ಬೇರೆ ದಿನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 18ನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ದಿನ ಸಂರಕ್ಷಣಾ ಪಡೆಯಲ್ಲಿ ಬರ್ತಕ್ಕಂಥ ಜನಗಳು ಒಂದು ಡ್ರೆಸ್ ಕೋಡ್ನಲ್ಲಿ ಬರಬೇಕು. ಅದನ್ನು ಅವತ್ತು ಫೈನಲ್ ಮಾಡ್ದಂಗೆ ನೀಲಿ ಪ್ಯಾಂಟು, ವೈಟ್ ಶರ್ಟು ಮತ್ತು ನೀಲಿ ಟವಲ್ ಇರುತ್ತೆ. ಈ ಡ್ರೆಸ್ನಲ್ಲಿ ಬರಬೇಕು. ಹೆಣ್ಣು ಮಕ್ಕಳು ಬಿಳಿ ಸೀರೆ, ನೀಲಿ ದಡಿಯ ಬಿಳಿ ಸೀರೆ ಅಂತ ಇರುತ್ತೆ, ಸಿಗ್ತದೆ ಆ ಡ್ರೆಸ್ನಲ್ಲಿ ಅವ್ರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಒಂದು ಯೂನಿಫಾರ್ಮ್ನಲ್ಲಿ ನಾವು ಈ ಜಾಥಾವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಆ ಜಾಥಾವನ್ನು ಏನು ಕರ್ನಾಟಕ ಸಂಘದಿಂದ ಹೊರಡುವಾಗ ಮುಂದೆ ಒಂದು ವೆಹಿಕಲ್ ಇರುತ್ತೆ. ವೆಹಿಕಲ್ಗೆ ಸಂವಿಧಾನ ಪೀಠಿಕೆಯ ಒಂದು ದೊಡ್ಡ ಬ್ಯಾನರ್ ಇರುತ್ತೆ, ಫ್ಲೆಕ್ಸ್ ಇರುತ್ತೆ. ಅದರಿಂದ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಜಿಲ್ಲೆ ಸೇರಿ ನೆರೆ ರಾಜ್ಯಗಳಿಂದ ರೈತರ ಹತ್ತಿ ಸೇರಿ ಕೃಷಿ ಉತ್ಪನ್ನ ಮಾರಾಟ ವಾಹನಗಳಿಂದ ಭಾರಿ ವಾಹನ ಸಂಚಾರ ದಟ್ಟಣೆಯಿಂದ ತೀವ್ರ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣಗೊಂಡಿತು. ನಗರದ ಹೊಸ ತರಕಾರಿ ಮಾರುಕಟ್ಟೆಯಿಂದ ಗ್ರಾಮೀಣ ಪೊಲೀಸ್ ಠಾಣೆವರೆಗೂ ಭಾರಿ ಟ್ರಾಫಿಕ್ ಜಾಮ್ನಿಂದ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಟ್ರಾಫಿಕ್ ಸಂಭವಿಸಲು ಪೊಲೀಸರು ಹರಸಾಹಸ ಪಟ್ಟರು. ತೆಲಂಗಾಣದ ಹೈದರಾಬಾದ್ಗೆ ಪ್ರಮುಖ ಸಂಪರ್ಕ ಕಲ್ಪಿಸಲು ರಸ್ತೆಯಲ್ಲಿ ನಿರಂತರ ಟ್ರಾಫಿಕ್ನಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಹತ್ತಿ ಮಾರಾಟ ಖರೀದಿ ಶುರು ಮಾಡಿದ ತಿಂಗಳಲ್ಲಿ ಹತ್ತಿ ಮಾರಾಟಕ್ಕೆ ತರುವ ರೈತರ ಸಂಖ್ಯೆ ಹೆಚ್ಚಾಗಿದೆ.
ನಗರದ ಹತ್ತಿ ಮಾರುಕಟ್ಟೆಗೆ ನಿತ್ಯ ಹತ್ತಿ ತುಂಬಿದ ನಿತ್ಯ 3,000 ವಾಹನಗಳು ಬರುತ್ತಿದೆ. ಇದರಿಂದ ಭಾರಿ ಟ್ರಾಫಿಕ್ನಿಂದ ಸಾರ್ವಜನಿಕರು ನಿತ್ಯ ಪರದಾಡುವಂಥ ಸ್ಥಿತಿ ಇದ್ದರೂ ಪರ್ಯಾಯ ವ್ಯವಸ್ಥೆ ಇದುವರೆಗೂ ಮಾಡದೇ ಇರುವುದು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹತ್ತಿ ಮಾರಾಟಕ್ಕೆ ಜಿಲ್ಲೆ ಸೇರಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಭಾರಿ ಸಂಖ್ಯೆಯಲ್ಲಿ ವಾಹನಗಳು ಬರುತ್ತಿದ್ದು, ಇಂದು ಸುಮಾರು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಟ್ರಾಫಿಕ್ ಜಾಮ್ ನಿರ್ಮಾಣಗೊಂಡಿತ್ತು. ಭಾರಿ ಟ್ರಾಫಿಕ್ ದಟ್ಟಣೆಯಿಂದಾಗಿ ವಾಹನಗಳು ಗಂಟೆಗಟ್ಟಲೆ ಕಾದರೂ ಸಹ ಇಷ್ಟಿಷ್ಟೇ ಅಂತರದಲ್ಲಿ ಮಾತ್ರ ಚಲಿಸುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು.